ನೆನ್ನೆ ಸರಿಯಾಗಿ ಕೌಂಟ್ ಮಾಡಿದ್ನಲ್ಲ, ನೆನ್ನೆ ಬಂದಿರೋದು 5-5 ಪ್ಯಾಕೆಟ್ ಕಮ್ಮಿ ಬರ್ತಾ ಇತ್ತಲ್ಲ. 5-5 ಪ್ಯಾಕೆಟ್ ಹೆಂಗೆ ಕಡಿಮೆ ಬರ್ತಾ ಇದ್ದಾವೆ? ಇನ್ನು ಯಾರಾದರೂ ತಗೊಂಡು ಹೋದ್ರಾ ನಾನು ಇಲ್ಲದ ಸಮಯದಲ್ಲಿ? ಕೇಳಂತಡಿ. ಪ್ರಕಾಶ, ಪ್ರಕಾಶ, ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕಡಿಮೆನೇ ಬರ್ತಾ ಐತೆ ಐಟಮು. ಎಲ್ಲ ಸರಿಯಾಗೇ ಇತ್ತು. ನೆನ್ನೆ ಕೌಂಟ್ ಮಾಡಿ ಎಲ್ಲ ಇಳಿಸ್ಕೊಂಡಿದ್ದು. ಸಕ್ಕರೆ ಮೂಟೆಯಲ್ಲೂ 5 ಪ್ಯಾಕೆಟ್ ಕಡಿಮೆ ಬಂದಿದೆ. ಎಲ್ಲ ಏನಾಯಿತು? 5-5 ಪ್ಯಾಕೆಟ್ ಹೆಚ್ಚು ಕಡಿಮೆ ಬರ್ತಾ ಇತ್ತಲ್ಲ. ಇನ್ನು ಯಾರಾದರೂ ತಗೊಂಡೋಗಿರ್ಬೋದಾ? ಕೇಳಂತಡಿ, ಗೊತ್ತಾಗುತ್ತೆ. ಏನು ಹರ್ಷ? ಇಲ್ಲಿ ನೋಡಿ ಪ್ರಕಾಶ, ಸಕ್ಕರೆ ಚೀಲ ನೆನ್ನೆ ಕರೆಕ್ಟಾಗಿ ಇಳಿಸ್ಕೋಬೇಕಾದ್ರೆ 100 ಚೀಲ ಇಳಿಸಿದ್ದೆ. ಯಾರು ತಗೊಂಡು ಹೋಗಿಲ್ಲ ಅಲ್ವಾ? ಇನ್ನೇನು ಬೇಗ ಕ್ಲೋಸ್ ಮಾಡಿದ್ವಲ್ಲ ಅಂಗಡಿನ. ಇನ್ನೇನು ಬಿಡೋ ಹೊತ್ಲಾಗೆ ಇವತ್ತೊಂದು ದಿನ ಬೇಗ ಕ್ಲೋಸ್ ಮಾಡೋಣ, ಮನೆಗೆ ಹೋಗೋಣ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡು ಹೋದ್ವಲ್ಲ. ಯಾರನ್ನು ತಗೊಂಡು ಹೋದ್ರಾ? 5-5 ಪ್ಯಾಕೆಟ್ ಕಡಿಮೆ ಬರ್ತಾ ಇತ್ತಲ್ಲ. ಅಕ್ಕಿ ಪ್ಯಾಕೆಟಲ್ಲೂ 5 ಪ್ಯಾಕೆಟ್ ಕಡಿಮೆ ಬರ್ತಾ ಐತೆ. ಸಕ್ಕರೆ ಚೀಲದಲ್ಲೂ 5 ಪ್ಯಾಕೆಟ್ ಕಡಿಮೆ ಬರ್ತಾ ಐತೆ. ಈ ಕಡೆ ಎಲ್ಲನ 5-5 ಪ್ಯಾಕೆಟು ಬೇರೆ ಈ ಕಡೆ ಒಟ್ಟಿದ್ವಲ್ಲ, ಅದ್ರಾಗೂ 5 ಪ್ಯಾಕೆಟ್ ಕಡಿಮೆ ಬರ್ತಾ ಐತೆ. ಅದಕ್ಕೆ ಯಾರಾದರೂ ತಗೊಂಡು ಹೋದ್ರೆ ನಾನು ಇಲ್ಲ ಸಮಯದಲ್ಲಿ ಇದ್ದಲ್ಲ. ಹರ್ಷ, ನೀನು ನೆನ್ನೆ ಎಲ್ಲೂ ಹೋಗಿರ್ಲಿಲ್ವಲ್ಲ ಅಂಗಡಿ ಬಿಟ್ಟು. ನೀನು ಇದ್ದಾಗ ನಾವು ವ್ಯಾಪಾರ ಮಾಡಿದ್ದೆ ಅಷ್ಟೇ ಅಪ್ಪ. ಇನ್ನೇನು ಸಾಯಂಕಾಲ ಬೇಗ ಬೀಗ ಹಾಕಿದ್ವಲ್ಲ, ಯಾರೂ ತಗೊಂಡು ಹೋಗಿಲ್ಲಪ್ಪ. ನಾವು ಯಾರಿಗೂ ಕೊಟ್ಟಿಲ್ಲ. ಅಲ್ಲ ಬಾ, ಬೇಕಾದರೆ ನೋಡು, ಕೌಂಟ್ ಮಾಡು. ನೀನು 5-5 ಪ್ಯಾಕೆಟ್ ಕಡಿಮೆ ಬರ್ತೈತೆ. ನನಗೆ ಅದೇ ಹೆಚ್ಚು ಕಡಿಮೆ ಆಗ್ತೈತೆ. ನೆನ್ನೆ ಇಳಿಸ್ಕೋಬೇಕಾದ್ರೆ ನೀನು ನೋಡ್ಲಿಲ್ವಾ? ಕೌಂಟ್ ಮಾಡಲಿಲ್ವಾ? ಇಲ್ಲ, ಸಕ್ಕರೆ ಚೀಲ 100 ಪ್ಯಾಕೆಟ್ ಕರೆಕ್ಟಾಗಿದ್ವು. ಪಾಪ ಅಣ್ಣ ಇಳಿಸಿ ಕೌಂಟ್ ಮಾಡಿ 10 ಚೀಲ ಇಳಿಸಿದ್ದೀನಿ ನೋಡಪ್ಪ ಅಂತ ಹೇಳ್ತು. ನಾನು ಕೌಂಟ್ ಮಾಡ್ಕೊಂಡಲ್ಲ. ಇಲ್ಲ, ಕರೆಕ್ಟಾಗಿದ್ವು ಕಣ ಹರ್ಷ. ಪಾಪ ಅವ್ರ ಮೇಲೆ ಯಾಕೆ? ಇಲ್ಲ ಕಣಪ್ಪ, ಸರಿಯಾಗಿದ್ವು. ಅದೇ ನೀವು ಯಾರಿಗಾನ ಕೊಟ್ರೇನೋ ಅಂತ ಹೇಳಿ ಅದಕ್ಕೆ ಕೇಳ್ತಾ ಇದ್ದೀನಿ. ಅದೇ ನಾನು ಇಲ್ಲದಾಗ ಯಾರಿಗಾದ್ರೂ ಕೊಟ್ಟರೋ? ನಾನು ನೆನ್ನೆ ಎಲ್ಲೂ ಹೋಗಿಲ್ಲ ಅಂಗಡಿ ಬಿಟ್ಟು. ಬೇರೆ ಏನೋ ಕೆಲಸ ಆದಮೇಲೆ ಹೋಗಿರಲಿಲ್ಲ. ಅದಕ್ಕೆ ನನಗೆ ಯಾರು ತಗೊಂಡೋದ್ರಪ್ಪ ಅಂತ ಅನ್ನಿಸ್ತು. ನಾನು ಇಲ್ಲದಾಗ ಏನಾದರೂ ನೀವೇನಾದರೂ ಕೊಟ್ರಾ ಅಂತ ಅನ್ನಿಸ್ತಾ ಐತೆ. ಇಲ್ಲಪ್ಪ, ನಾವು ನೆನ್ನೆ ಯಾರಿಗೂ ಕೊಟ್ಟೇ ಇಲ್ಲ. ನೀನೇ ಇದ್ದಲ್ಲ. ನೆನ್ನೆ ಸಾಯಂಕಾಲ ಕ್ಲೋಸ್ ಮಾಡ್ಕೊಂಡು ಹೋದ್ವಿ ಬೇಗನ, ಅಷ್ಟೇನೆ. ಡಿಂಪುನ್ ಕೇಳ್ತೀನಿ ತಡಿ. ಡಿಂಪು, ಏನ್ರಿ? ನಾನು ಇಲ್ಲಿ ಮೈದಾ ಪ್ಯಾಕೆಟ್ ಮಾಡ್ತಾ ಇದ್ದೀನಿ. ಏನ್ರಿ, ಅರ್ಧ ಕೆಜಿ ಪ್ಯಾಕೆಟ್ ಇರಲಿಲ್ಲ, ಅದಕ್ಕೆ ಪ್ಯಾಕೆಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಬಿಟ್ಟು ಬಾಯಿಲಿ, ಆಮೇಲೆ ಮಾಡೋಣ. ಬಾಯಿಲಿ ಹರ್ಷ ಏನ್ಕೋ ಕರಿತಾ ಇದ್ದಾನೆ. ಬಾಯಿಲಿ ಸ್ವಲ್ಪ. ಬಂದೆ ಒಂದು 5 ನಿಮಿಷ. ಮೈದಾವು ಎಲ್ಲನ ಚೀಲ ಕಳಿಸಿದ್ದಾರೆ. ಪ್ಯಾಕೆಟ್ ಮಾಡಿಬಿಡಿ. ಅರ್ಧ ಕೆಜಿ ಪ್ಯಾಕೆಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಅರ್ಧ ಕೆಜಿ 1 ಕೆಜಿ ಮಾಡಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಮಾಡಿ, ಸ್ವಲ್ಪ ಚೀಲಕ್ಕೆ. ಆಮೇಲೆ ಮಿಕ್ಕಿದ್ದು ಬೇಕಾದರೆ ನಾಳೆ ಮಾಡ್ಕೊಂಡ್ರೆ ಆಯ್ತು. ಇವಾಗ ಸದ್ಯಕ್ಕೆ ಇವತ್ತು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬಿಡಿ. ಒಂದು 5-6 ಚೀಲ ಆಗಂಗೆ ಮಾಡಿಬಿಡಿ. ಸರಿ ಆಯ್ತು ಹೇಳು. ಇವಾಗ ಮೈದದ್ದೊಂದು ಪ್ಯಾಕೆಟ್ ಮಾಡಿಬಿಟ್ರೆ, ಗೋಧಿ ಹಿಟ್ಟಿಂದೇನು 5 ಕೆಜಿ ಪ್ಯಾಕೆಟ್ ಇದ್ದಾವೆ. ಅರ್ಧ ಕೆಜಿ ಇಲ್ಲಪ್ಪ. ಇನ್ನೂ ಇವತ್ತು ತೋರಿಸ್ಬೇಕಾಗಿತ್ತು ನೀನು. ಇವತ್ತು ಗೋಧಿ ಹಿಟ್ಟ ಹೇಳಿದ್ನಪ್ಪ. ಇವತ್ತು ಬರಬೇಕಾಗಿತ್ತು. ಇವತ್ತೇನಾನು ಬಂದರೆ ಸಾಯಂಕಾಲದಷ್ಟೊತ್ತಿಗೆ ಮಾಡಿರಂತೇಳಿ ಅದನ್ನು ಗೋಧಿ ಹಿಟ್ಟಿಂದನು. ಏನಪ್ಪ, ಯಾಕೆ ಕರ್ದೆ? ಯಾಕೆ ಹರ್ಷ? ಅದೇ ನೆನ್ನೆ ಸಕ್ಕರೆ ಖಾಲಿ ಆಗೈತೆ, ಸಕ್ಕರೆ ಬರುತ್ತೆ ಅನ್ನಲ್ಲ. ನೆನ್ನೆ ಸಕ್ಕರೆ ಬಂತಲ್ಲ, 5-5 ಪ್ಯಾಕೆಟ್ ಹೆಚ್ಚು ಕಡಿಮೆ ಬರ್ತೈತೆ. ಅದಕ್ಕೆ ನಾವು ಇಲ್ಲ ಸಮಯದಾಗ ಯಾರಿಗಾದ್ರೂ ಕೊಟ್ರಾ? ನೀವು ನೆನ್ನೆ ಯಾರಾದರೂ ಸಕ್ಕರೆ ತಗೊಂಡೋದ್ರಾ? ನೆನ್ನೆ ಯಾರು ತಗೊಂಡೋಗಿಲ್ಲ. ನೆನ್ನೆ ಸಾಯಂಕಾಲ ಎಲ್ಲ ಬಂದಿದ್ದು, ಯಾರಿಗೂ ಕೊಟ್ಟಿಲ್ಲ. ಅದಕ್ಕೆ ಏನಾದರೂ ನೀವು ಯಾರಿಗಾನ ಕೊಟ್ರಾ? ನಾನು ಈಗ ಹೋಗಿ ಕೌಂಟ್ ಮಾಡ್ತೀನಿ. ಸಕ್ಕರೆ ಚೀಲ 5 ಪ್ಯಾಕೆಟ್ ಕಡಿಮೆ ಬರ್ತೈತೆ. ಇದು ಅಕ್ಕಿ ಪ್ಯಾಕೆಟಿಂದು 5 ಪ್ಯಾಕೆಟ್ ಕಡಿಮೆ ಬರ್ತೈತೆ. ಅದಕ್ಕೆ ನೀವೇನು ಯಾರಿಗಾನ ಕೊಟ್ರಾ ಅಂತ ಹೇಳಿ. ಇಲ್ಲಪ್ಪ, ಯಾರಿಗೂ ಕೊಟ್ಟಿಲ್ಲ ನಾವು. ಇನ್ನೇನು ನೆನ್ನೆ ಎಲ್ಲ ನೀನು ಇದ್ದಲ್ಲ. ನೆನ್ನೆ ನೀನು ಎಲ್ಲೂ ಹೋಗಿಲ್ಲ. ಇನ್ನೇನು ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಕಣಕ್ಕ, ವ್ಯಾಪಾರ ಇಲ್ಲ ಇವತ್ತಿನೇನು, ಯಾಕೆ ಜನ ಬರ್ತಾ ಇಲ್ಲ, ಇವತ್ತು ರಜಾ ಅಲ್ಲ ಅದಕ್ಕೆ ಅಂತ ಹೇಳಿ ನೀನು ಹಂಗಂದ. ಅದಕ್ಕೆ ನಾನು ಅದೇ ಹೋದ್ವಪ್ಪ. ನಾವು ಯಾರಿಗೂ ಕೊಟ್ಟಿಲ್ಲ. ಇನ್ನೇನು ನೆನ್ನೆ ಸಾಯಂಕಾಲ ಬಂತು. ನೆನ್ನೆ ಸಾಯಂಕಾಲದಿಂದ ಯಾರೂ ಸಕ್ಕರೆ ಮೂಟೆ ತಗೊಂಡು ಹೋಗಿಲ್ಲ. ಇಲ್ಲಪ್ಪ, ನಾವು ಯಾರಿಗೂ ಕೊಟ್ಟಿಲ್ಲ. 5 ಪ್ಯಾಕೆಟ್ ಸಾಲ್ಟೇಜ್ ಬರ್ತಾ ಇದೆ ಅಂದರೆ ಹಂಗಾದ್ರೆ ಇಳಿಸ್ಬೇಕಾದ್ರೆ ಎಲ್ಲ ಹೆಚ್ಚು ಕಡಿಮೆ ಮಾಡಿರಬೇಕು ಬಿಡು. ಇಲ್ಲ, ಇಳಿಸಿ ಅವನು ಕೌಂಟ್ ಮಾಡ್ಕೊಬರೋಣ ಅಂತ ಅಂದ. ನಾನೇ ಕೌಂಟ್ ಮಾಡ್ಕೊಂಡಲ್ಲ. 100 ಪ್ಯಾಕೆಟ್ ಸರಿಯಾಗಿದ್ವು. 10 ಚೀಲ ಒಂದೊಂದು ಕಡೆ ಇಳಿಸಿದ್ದ. 10 ಲೈನ್ ಸರಿಯಾಗಿದ್ವು ಡಿಂಪು. ಇಲ್ಲ ಕಣೆ, ಪಾಪ ನಾನೇ ಕೌಂಟ್ ಮಾಡ್ಕೊಂಡಿದ್ದೀನಿ. ವರ್ಷನ ಕೌಂಟ್ ಮಾಡ್ಕೊಂಡಲ್ಲ. ಕೇಳಬೇಕಾದ್ರೆ ನೀನು ಕೌಂಟ್ ಮಾಡ್ಕೋಬೇಕಾದ್ರೆ ಸರಿಯಾಗಿ ಕೌಂಟ್ ಮಾಡ್ಕೊಂಡು ಹೆಂಗೋ ವರ್ಷ? ಇಲ್ಲ, ನಾನು ಕೌಂಟ್ ಮಾಡ್ಕೊಂಡಲ್ಲ. ಅವ್ರಂಗೆ ಹೆಚ್ಚು ಕಡಿಮೆ ಮಾಡಲ್ಲ ಬಿಡು. ಕರೆಕ್ಟಾಗಿ ಈಗ ನಾವು 100 ಪ್ಯಾಕೆಟ್ ಅಂದರೆ 100 ಪ್ಯಾಕೆಟ್ ಕರೆಕ್ಟಾಗಿ ಕಳಿಸ್ತಾರೆ. ಹೆಚ್ಚು ಕಡಿಮೆ ಮಾಡಲ್ಲ. ಹಂಗೇನಾನ ಇದ್ದರೆ ಹೇಳಿದ್ರೆ ಬೇಕಾದ್ರೆ ಇದು ಮಾಡ್ತಾರೆ. ಅಂದರೆ ಒಂದೊಂದು ಪ್ಯಾಕೆಟ್ ಹೆಚ್ಚು ಕಡಿಮೆ ಆಗುತ್ತೆ. 5-5 ಪ್ಯಾಕೆಟ್ ಗಟ್ಟಲೆ ಹೆಚ್ಚು ಕಡಿಮೆ ಆಗಲ್ಲ. ಹೆಂಗೆ ಸಾಲು ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಬೇಕಾದ್ರೆ ಬರ್ರಿ ನೋಡೋಣ. ನೀವೇ ಕೌಂಟ್ ಮಾಡಿ ಬೇಕಾದ್ರೆ ನೀವು ಒಂದ್ಸತಿ ಹೇಳಿದಲ್ಲಿ ನೋಡೋಣ ಯಾವ್ಯಾವ ಪ್ಯಾಕೆಟ್ ಕಡಿಮೆ ಬರ್ತವೆ ಅಂತ. ಈಗ ನೋಡಿ, ಇಲ್ಲಿರೋವೇನೆ 5 ಪ್ಯಾಕೆಟು. ಇಲ್ಲಿರೋ 5 ಪ್ಯಾಕೆಟ್ ಇಲ್ಲ, ಕಾಣಿಸ್ತಾ ಇಲ್ಲ. ಮತ್ತು ಆ ಕಡೆಗೆ ಅಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲೊಂದು 5 ಪ್ಯಾಕೆಟು. ನೆನ್ನೆ ಇವೆರಡು ಲೋಡ್ ಬಂದಿತ್ತು. ಅಕ್ಕಿ ಪ್ಯಾಕೆಟಿಂದು ಮತ್ತು ಅದೊಂದು ಲೋಡು ಸಕ್ಕರೆದು. ಎಲ್ಲ ಯಾಕೆ 5-5 ಪ್ಯಾಕೆಟ್ ಸಾಲ್ಟೇಜ್ ಬರ್ತಾ ಇದ್ದಾವಲ್ಲ? ಕೇಳೋಣ ಅದೆಲ್ಲ ಅವ್ನಿಗೆ ಫೋನ್ ಮಾಡಿ. ಕೇಳೋದಲ್ಲ, ಅವ್ರಿಗೆ ಫೋನ್ ಮಾಡಿ. ಅವರೇನ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೋ ಏನು, ಮಿಸ್ ಮಾಡ್ಕೊಂಡಿದ್ದಾರೋ ಏನೋ.
ಯಾವತ್ತೂ ಈ ಥರ ಆಗ್ತಾ ಇರಲಿಲ್ಲಪ್ಪ. ನಾವು ಅಂಗಡಿ ಇಟ್ಟಾಗಿಂದನೂ ಯಾವುದ್ರಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇರಲಿಲ್ಲ. ನಾನು ಇವಾಗ ಬಂದು ಎಲ್ಲ ಎಣಿಸ್ತೆ, ನೋಡೋಣ ಅದೆಲ್ಲೇ ಎಷ್ಟು ಬಂದಿರಬೇಕು ಅಂತೇಳಿ ಬಂದು ನೋಡ್ತಾ ಇದ್ನಲ್ಲ ದಿನಾನ ನೋಡಿದೆ. ಅಯ್ಯೋ ಇಲ್ಲಿ ಯಾಕೆ 5 ಪಾಕೆಟ್ ಹೆಚ್ಚು ಕಡಿಮೆಗೆ ನೋಡಿ, ಇಲ್ಲಿ ಫುಲ್ಲು ಇತ್ತು ಮೇಲ್ಗಡೆವರೆಗೂ. ಅಲ್ಲೇ ಪ್ರಕಾಶ ಇಲ್ಲಿ ಇಲ್ಲಿತ್ತಪ್ಪ 5 ಪಾಕೆಟ್, ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಯಾರಾದರೂ ಬೀಗ ತೆಗ್ದೇನಾದ್ರೂ ತಗೊಂಡೋದ್ರೆ? ಇಲ್ಲ ಗೋಡನಿಂದ ಯಾರು ಬೀಗ ತೆಗ್ದಿರಲಿಲ್ಲ, ಎಲ್ಲ ಬೀಗ ಹಾಕ್ದಂಗೆ ಇತ್ತು. ನಾನು ಬಂದು ಬೀಗ ತೆಗ್ದಿದ್ದೀನಿ, ಬೀಗ ಏನು ಯಾರೂ ತೆಗ್ದಿರಲಿಲ್ಲ. ನಾವು ತೆಗ್ದಿಲ್ಲಪ್ಪ ಏನು. ಇನ್ನೇನು ನೆನ್ನೆ ಸಾಯಂಕಾಲ ಬೇಗ ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡ್ಕೊಂಡು ಬೇಗ ಮನೆಗೆ ಹೋದ್ವಿ. ಇನ್ನೆಲ್ಲಿ ನಾನು ಏನು ಯಾರಿಗೂ ಕೊಟ್ಟಿಲ್ಲ, ಏನಿಲ್ಲ, ನಾವು ವ್ಯಾಪಾರ ಮಾಡಿಲ್ಲ, ಏನಿಲ್ಲ. ನೀನು ನೆನ್ನೆ ಇದ್ದಲ್ಲ, ನೀನು ಎಲ್ಲೂ ಹೋಗೇ ಇಲ್ಲ ಹೊರಗಡೆ. ಬಿಡಪ್ಪ, ನೀನು ಹೊರಗಡೆ ಹೋದಾಗ ನಾವು ಯಾರಿಗಾನ ಕೊಟ್ಟಿದ್ದೀವಿ ಅನ್ನೋಕ್ಕೆ ಯಾರಿಗೂ ಕೊಟ್ಟಿಲ್ಲಪ್ಪ ನಾವು. ನಾನು ನೆನ್ನೆ ಬಂದಿರೋದಲ್ವಾ. ಅದೇನೆ, ನಾನು ಅಂಗಡಿ ಬಿಟ್ಟು ಎಲ್ಲೂ ಹೋಗಿಲ್ಲ ನೆನ್ನೆ. ನೋಡೋಣ ನಡಿ ಆ ಕಡೆ. ನೋಡಿ ಇಲ್ಲೂ ಅಷ್ಟೇ, ಇಲ್ಲೂ 5 ಪಾಕೆಟ್ ಸಾಲ್ಟೇಜ್ ಬರ್ತಾ ಇದ್ದಾವೆ. ಅದು ಹೆಂಗೆ ಸಾಲ್ಟೇಜ್ ಬರ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಅವನಿಗೆ, ನೋಡೋಣ ನಿಮ್ಮನ್ನೊಂದ್ಸತಿ ಕೇಳೋಣ ಅಂತ ಸುಮ್ಮನೆ ಅದೇ. ಆ ಕಡೆ ಅಕ್ಕಿ ಪಾಕೆಟಲ್ಲೂ ಸಾಲ್ಟೇಜ್ ಬರ್ತಾಯಿದೆ, ಇಲ್ಲೂ ಸಾಲ್ಟೇಜ್ ಬರ್ತಾಯಿದೆ. 5 ಪಾಕೆಟ್ ಸಾಲ್ಟೇಜ್ ಬರ್ತಾಯಿತ್ತಲ್ಲ, ಹೆಂಗೆ ಆಗ್ತಾಯಿದೆ ಇದು? ಯಾವತ್ತು ಹಿಂಗೆ ಆಗಿರಲಿಲ್ಲ ಅಲ್ವಾ ವರ್ಷ. ಕರೆಕ್ಟಾಗಿ ಕೊಟ್ಟೋಗಾರಪ್ಪ. ಅವ್ರೇನಾದರೂ ಮಿಸ್ ಆಗಿ ಏನಾದರೂ ಇದು ಮಾಡಿದ್ರೋ ಏನೋ. ಅಯ್ಯೋ ನಾನು ಇದನ್ನೆಲ್ಲ ಡಿಂಪು ಸರಿಯಾಗಿ ಕೌಂಟ್ ಮಾಡಿ ಕೊಟ್ಟೋದ್ರಪ್ಪ, ನಾನೇ ನೋಡಿದ್ದೀನಿ. ಮತ್ತು ಸರಿಯಾಗಿ ಕೌಂಟ್ ಮಾಡಿದರೆ ಏನಾಗ್ತಾ ಇದ್ದಾವೆ 5 ಪಾಕೆಟು? 5 ಪಾಕೆಟ್ ಅಂದರೆ ಇವಾಗ ಸಕ್ಕರೆ ನಮ್ಗೆ ಎಷ್ಟು 2,000ನೋ ಏನೋ 2,300 400 ಬೀಳುತ್ತೇನಪ್ಪ. ಎಷ್ಟು ಹಾಕಿದಾರೋ ಏನೋ, ನಾನು ರೇಟೂ ನೋಡಿಲ್ಲ. ಇನ್ನು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಎಷ್ಟು ಹೆಂಗಲ್ಲ ಅಂದ್ರೂ 5 ಪಾಕೆಟ್ಗೆ ಎಷ್ಟೊಂದು ದುಡ್ಡು. ಅಕ್ಕಿ ಪಾಕೆಟ್ ನೋಡು, ಅದು 5 ಪಾಕೆಟ್ ಕಾಣಿಸ್ತಾ ಇಲ್ಲ. ಸಕ್ಕರೆ ಪಾಕೆಟು 5 ಪಾಕೆಟ್ ಕಾಣಿಸ್ತಾ ಇಲ್ಲ. ಇಷ್ಟೊಂದು ವೇರಿಯೇಷನ್ ಬರ್ತಾ ಇದ್ದಾವೆ ಅಂದರೆ. ಅದೇ ಅಪ್ಪ, ಯಾವತ್ತೂ ಈ ಥರ ಆಗಿರಲಿಲ್ವಲ್ಲ. ಒಂದು ಪಾಕೆಟೇ ಹೆಚ್ಚು ಕಡಿಮೆ ಬರ್ತಾ ಇರಲಿಲ್ಲ. ಕರೆಕ್ಟಾಗಿ ಅವ್ರು ಎಷ್ಟು ಕಳಿಸಿದಾರೋ ಅಷ್ಟೇ ಇರೋವು, ಅಷ್ಟು ನಾವು ಮಾರ್ತಾ ಇದ್ವಿ. ಇನ್ನೇನು ಬಿಲ್ ಹಾಕಿರೋದು ಇರೋದಲ್ಲ, ಕೌಂಟ್ ಸಿಗೋದು. ಇನ್ನು ನೆನ್ನೆ ಹೊಸ್ತಾ ಬಂದಿರೋದಲ್ಲ, ಯಾರಿಗೂ ಕೊಟ್ಟಿಲ್ಲ ಏನಿಲ್ಲ. ನೆನ್ನೆ ಸಾಯಂಕಾಲ ಬಂದವು ಈ ಸಕ್ಕರೆ ಪಾಕೆಟ್. ಈಗ ಅಕ್ಕಿ ಪಾಕೆಟ್ ಆದರೆ ನೆನ್ನೆ ಬಿಡಪ್ಪ ಮೊನ್ನೆ ಬಂದಿದ್ವು, ಅವು ಯಾರಿಗಾನ ಕೊಟ್ಟಿದ್ದೀವೇನೋ ಅಂತ ಅನ್ನಿಸ್ಬೋದು. ಆದರೆ ಸಕ್ಕರೆ ಚೀಲ ನೋಡು, ಅವರೇ ಹಂಗಾದ್ರೆ ಮಿಸ್ ಮಾಡಿರ್ತಾರೆ ಬಿಡು. ಹಂಗಾದ್ರೆ ಸಕ್ಕರೆ ಚೀಲ ಒಂದೇ ಆದರೆ, ಅಕ್ಕಿ ಪ್ಯಾಕೆಟ್ ಆದರೆ ಯಾರಿಗಾನ ಕೊಟ್ಟಿರ್ತೀವಿ. ಸಕ್ಕರೆ ಚೀಲ ಆದರೆ ನೆನ್ನೆ ಎಲ್ಲೋ ಮಿಸ್ ಆಗಿರ್ಬೇಕು ಸಾಮಾನ್ಯ. ಏನೋ ಅವರೇ ಇಳಿಸೋರು ಏನೋ ಮಿಸ್ ಮಾಡಿರಬೇಕು. ಒಂದ್ಸತಿ ಫೋನ್ ಮಾಡಿ ಕೇಳಂತ ಅಡಿ ಡಿಂಪಾಕ. ಅದೆಲ್ಲ ಏನಂತಾರೆ, ಒಂದ್ಸತಿ ಫೋನ್ ಮಾಡಿ ಹಿಂಗೆ 5 ಪಾಕೆಟು ಸಾಲ್ಟೇಜ್ ಬರ್ತಾ ಇದ್ದಾವೆ, ನೀವು ಎಷ್ಟು ಕೊಟ್ಟಿದ್ರಿ, ಕೌಂಟ್ ಮಾಡಿದ್ರಾ ಸರಿಯಾಗಿ ಅಂತ ಕೇಳ್ತೀನಿ ಫೋನ್ ಮಾಡಿ. ಒಂದ್ಸತಿ ಫೋನ್ ಮಾಡಿ ತಿಳ್ಕೊ. ಹೇಳು, ಹಿಂಗಾಗೈತೆ, ಏನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದ್ರಾ ಅಂತ ಹೇಳಿ ಕೇಳು. ಒಂದ್ಸತಿ ಕೇಳಿದ್ರೆ ಗೊತ್ತಾಗುತ್ತೆ. ಏನಾನ ಅವ್ರು ಹೆಚ್ಚು ಕಡಿಮೆ ಮಾಡಿದ್ರೆ ತಿರ ಇನ್ನೊಂದ್ಸತಿ ಬಂದಾಗ 5 ಪ್ಯಾಕೆಟ್ ಕೊಡ್ತಾರೆ. ಏನು 1 ಪ್ಯಾಕೆಟ್ ಅಲ್ಲ, 2 ಪ್ಯಾಕೆಟ್ ಅಲ್ಲ, 1 ಪ್ಯಾಕೆಟಿಂದ ಆಗಲಿ ಯಾರು ಕೊಡ್ತಾರೆ ಹೇಳಿ, ಇವಾಗ ಬಂಡವಾಳ ಹಾಕಿರೋದು. 5 ಪ್ಯಾಕೆಟಿಗೆ ಎಷ್ಟೊಂದು ದುಡ್ಡಾಗುತ್ತೆ ಈಗ ಸಕ್ಕರೆಗೆ. 2,000 ಅಂತ ತಿಳ್ಕೊಂಡ್ರು 5 ಪಾಕೆಟಿಗೆ 10,000 ದುಡ್ಡಾಗುತ್ತೆ. ಇವಾಗ 10,000 ದುಡ್ಡು ಅಂದರೆ ಹೆಂಗೆ, ಏನು ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲ್ವಲ್ಲ. ಅದೇನೆ. ಇವಾಗ ನೋಡಪ್ಪ, ಏನು 1 ಪ್ಯಾಕೆಟ್ ಆದರೆ 2,000ನೂ ಯಾರು ಬಿಡಲ್ಲ ಇವಾಗೆಲ್ಲ 10 ರೂಪಾಯಿ ಕಳಿಯೋಕ್ಕಿಂತ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು 5 ಪ್ಯಾಕೆಟ್ ನಿಮ್ಗೆ ಇದಾಗ್ತೈತೆ ಅಂದರೆ ಕೇಳೊಂದ್ಸತಿ ಫೋನ್ ಮಾಡಿ. ಯಾಕೆ ಬಿಡಬೇಕು, ಬಂದರೆ ಇನ್ನೊಂದ್ಸತಿ ಕೊಟ್ಟು ಹೋಗ್ತಾರೆ. ಒಂದ್ಸತಿ ಕೇಳೋದಂತೆ ಕೇಳಿಬಿಡು. ಅವ್ರೇನೋ ಹೆಚ್ಚು ಕಡಿಮೆ ಮಾಡಿದ್ರೆ ಅವರೇ ಒಪ್ಕೊಂಡು ಕೊಟ್ಟು ಹೋಗ್ತಾರೆ. ಅಲ್ಲ, ಅವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲ ಒಂದ್ಸತಿ ಹೆಚ್ಚು ಕಡಿಮೆ ಆಗೈತೆ ಅಂದರೆ, ಹೋದ್ಸತಿ ನೋಡು ಮಂಡಕ್ಕಿ ಚೀಲ ಇಳಿಸಿದಾಗ 3 ಚೀಲ ವೇರಿಯೇಷನ್ ಬಂದಿದ್ವು. ಅವರೇ ಫೋನ್ ಮಾಡಿದರು, ವರ್ಷ ಅವರೇ ಹಿಂಗೆ 3 ಚೀಲ ನಾವು ಕಡಿಮೆ ಕೊಟ್ಟಿದ್ದೀವಿ, 3 ಚೀಲ ವೇರಿಯೇಷನ್ ಬರುತ್ತೆ, ಇನ್ನೂ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಅಂತೇಳಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಟ್ರಲ್ಲ. ಒಂದ್ಸತಿ ಬೆಲ್ಲದ ಚೀಲದ್ದು ಹಂಗೆ ಆಗಿತ್ತು, ಮಂಡಕ್ಕಿ ಚೀಲದ್ದು ಹಂಗೆ ಆಗಿತ್ತು. ತಿರ್ಗಾ ಬಂದಾಗ ಕೊಟ್ಟರು. ಬೆಲ್ಲದ ಚೀಲದ್ದು ನೋಡು, ಅವತ್ತು 8 ಪ್ಯಾಕೆಟು ವೇರಿಯೇಷನ್ ಆಗಿದ್ದು, ಮತ್ತು ಬಂದಾಗ ಅವರೇ ಕೊಟ್ಟರು. ಕೇಳಿ ನೋಡು ವರ್ಷ ಫೋನ್ ಮಾಡಿ. ಹೆಂಗ ಇನ್ನೊಂದ್ಸತಿ ಬಂದಾಗ ಕೊಟ್ಟರು ಕೊಡ್ಬೋದು. ತಡಿಯಕ್ಕ ಫೋನ್ ಮಾಡಿ ಕೇಳ್ತೀನಿ, ಫೋನ್ ಮಾಡ್ತೀನಿ ಅವ್ರಿಗೆ, ಓನರ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಸಕ್ಕರೆ ಚೀಲ 5 ಪ್ಯಾಕೆಟ್ ವೇರಿಯೇಷನ್ ಬರ್ತಾಯಿದೆ. ನೆನ್ನೆ ಸಾಯಂಕಾಲ ಬಂದಿದ್ದು, ನಾವು ಯಾರಿಗೂ ಕೊಟ್ಟಿಲ್ಲ. ಅದು ಏನಾದರೂ ಅನ್ನೋದು ಗೊತ್ತಿಲ್ಲ. ಏನಾದರೂ ಅವ್ರು ಇಳಿಸೋರು ಹೆಚ್ಚು ಕಡಿಮೆ ಮಾಡಿದ್ರಾ ಏನು ಅಂತ ಅನ್ನಿಸ್ತಾ ಐತೆ. ಅದಕ್ಕೆ ಯಾರೇನು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.